ತುಮಕೂರು ಜಿಲ್ಲೆಯಾದ್ಯಂತ ಇದ್ದಾರೆ ನಕಲಿ ಡಾಕ್ಟರ್ಸ್. ಬಡವರ ಆರೋಗ್ಯವನ್ನೇ ಬಂಡವಾಳ ಮಾಡಿಕೊಂಡ ನಕಲಿ ಡಾಕ್ಟರ್ಸ್. ಇವರು ಓದಿರೋದೇ ಒಂದು, ಕೊಡ್ತಾ ಇರೋ ಟ್ರೀಟ್ಮೆಂಟೇ ಮತ್ತೊಂದು. ಇಂತಹ ನಕಲಿ ಡಾಕ್ಟರ್ಗಳಿಗೆ ಸಾಥ್ ಕೊಡ್ತಿದ್ದಾರಾ ಅಧಿಕಾರಿಗಳು? ತುಮಕೂರು ನಗರ ವೇಗವಾಗಿ ಬೆಳೀತಾ ಇದ್ದು ಜನಸಂಖ್ಯೆ ಕೂಡ ಕ್ರಮೇಣವಾಗಿ ಏರಿಕೆಯಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಳವಾಗ್ತಾ ಇದ್ದಂತೆ ಸಾಮಾನ್ಯವಾಗಿ ರೋಗಕ್ಕೆ ತುತ್ತಾಗುವವರ ಸಂಖ್ಯೆಯೂ ಹೆಚ್ಚಾಗುತ್ತೆ. ಜನರ ಆರೋಗ್ಯವನ್ನೇ ಬಂಡವಾಳ ಮಾಡಿಕೊಂಡ ಕೆಲ ನಕಲಿ ಡಾಕ್ಟರ್ಸ್ ಅನಧಿಕೃತವಾಗಿ ಕ್ಲಿನಿಕ್ಗಳನ್ನು ತೆರೆದು ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಜನರು ಇದೀಗ ಎಚ್ಚೆತ್ತುಕೊಳ್ಳೋ ಅನಿವಾರ್ಯತೆ ಎದುರಾಗಿದೆ. ಯಾಕೆ ಅಂದ್ರೆ ಗಲ್ಲಿಗಳಲ್ಲೂ ಕ್ಲಿನಿಕ್ಗಳನ್ನು ತೆರೆದು ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದು ಅವರು ನಿಜವಾದ ಡಾಕ್ಟರ್ಗಳ ಅಥವಾ ಫೇಕ್ ಡಾಕ್ಟರ್ಗಳ ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಳ್ಳೋ ಅನಿವಾರ್ಯತೆ ಇದೆ. ನಾವು ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂದ್ರೆ ತುಮಕೂರು ಜಿಲ್ಲೆಯಾದ್ಯಂತ ನಕಲಿ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗಿದ್ದು ಇದರ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿ ಮಾಡಿ ನಕಲಿ ಕ್ಲಿನಿಕ್ ಹಾಗೂ ನಕಲಿ ಡಾಕ್ಟರ್ಗಳಿಗೆ ಚಳಿ ಬಿಡಿಸೋದರ ಜೊತೆಗೆ ಆರೋಗ್ಯ ಇಲಾಖೆಯನ್ನ ಎಚ್ಚರಿಸುವ ಕೆಲಸ ಮಾಡ್ತಿದೆ. ಹೀಗೆ ನಾನು ಡಾಕ್ಟರ್ ಅಂತ ಹೇಳ್ಕೊಳ್ತಾ ಇರೋ ವ್ಯಕ್ತಿ ಹೆಸರು ಡಾಕ್ಟರ್ ರಿಷಿಕುಮಾರ್ ತಿವಾರಿ ಅಂತ. BAMS ಮಾಡಿಕೊಂಡು ಸುಮಾರು 10 ವರ್ಷಗಳಿಂದ ಕ್ಲಿನಿಕ್ ಒಂದನ್ನು ತೆರೆದು ಸುತ್ತಮುತ್ತಲ ಜನರಿಗೆ ಆರೋಗ್ಯ ಇಲಾಖೆ ನಿಯಮಗಳನ್ನ ಗಾಳಿಗೆ ತೂರಿ ಕ್ಲಿನಿಕ್ ನಡೆಸ್ತಾ ಇರೋದು ಪ್ರಜಾಶಕ್ತಿ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಅಷ್ಟಕ್ಕೂ ಈ ನಕಲಿ ಡಾಕ್ಟರ್ ಇರೋದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ KG ಟೆಂಪಲ್ನಲ್ಲಿ. KG ಟೆಂಪಲ್ನಲ್ಲಿ ಸುರೇಶ್ ಮಾಲೀಕತ್ವದ SRS ಕ್ಲಿನಿಕ್ ಅನ್ನ ತೆರೆಯಲಾಗಿದ್ದು ಈ ಆಸ್ಪತ್ರೆಗೆ ಯಾವುದೇ KPMEಯಲ್ಲಿ ರಿಜಿಸ್ಟ್ರೇಷನ್ ಇಲ್ಲ. ಅಲ್ಲದೆ ಈ ಕ್ಲಿನಿಕ್ ಅನ್ನ ಡಾಕ್ಟರ್ ರಿಷಿಕುಮಾರ್ ತಿವಾರಿ ಅವರು BAMS ಮಾಡಿಕೊಂಡು ಅಲೋಪತಿ ಮೆಡಿಸಿನ್ ಜೊತೆಗೆ ಮಿಕ್ಸೋಪತಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ಬಗ್ಗೆ ಅಲ್ಲಿನ ಸಾರ್ವಜನಿಕರೇ ಪ್ರಜಾಶಕ್ತಿ ಟಿವಿಗೆ ಮಾಹಿತಿ ನೀಡಿದ್ದು ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ನಮ್ಮ ಪ್ರಜಾಶಕ್ತಿ ಟೀಮ್ ರಿಯಾಲಿಟಿ ಚೆಕ್ ಮಾಡಿದ್ದು ಡಾಕ್ಟರ್ನ ಅಸಲಿ ಮುಖವಾಡವನ್ನ ಬಯಲು ಮಾಡಿದೆ. ಇನ್ನು ಡಾಕ್ಟರ್ ರಿಷಿಕುಮಾರ್ ಅವರನ್ನ ನೀವು BAMS ಮಾಡಿಕೊಂಡು ಇಂಗ್ಲಿಷ್ ಮೆಡಿಸಿನ್ ಜೊತೆ ಮಿಕ್ಸೋಪತಿ ಟ್ರೀಟ್ಮೆಂಟ್ ಅನ್ನ ಹೇಗೆ ಕೊಡ್ತೀರಾ, ಇದು ತಪ್ಪಲ್ವಾ ಅಂತ ಪ್ರಜಾಶಕ್ತಿ ಟೀಮ್ ಪ್ರಶ್ನಿಸಿದ್ರೆ ನಾನು ನನ್ನ ಕ್ಲಿನಿಕ್ಗೆ ಬರೋ ರೋಗಿಗಳನ್ನ ಕೇಳಿಯೇ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಇಲ್ಲಿವರೆಗೂ ನಾನು ಬೇಕು ಅಂತ ಯಾರಿಗೂ ಅಲೋಪತಿ ಮೆಡಿಸಿನ್ ಕೊಟ್ಟಿಲ್ಲ ಅಂತ ಪುಂಗಿ ಊದೋದಕ್ಕೆ ಶುರು ಮಾಡಿದ್ರು. ಇಷ್ಟೇ ಅಲ್ಲದೆ ಈ SRS ಕ್ಲಿನಿಕ್ನ ರಿಜಿಸ್ಟ್ರೇಷನ್ ಅವಧಿ ಮುಗಿದು ವರ್ಷವೇ ಕಳೆದು ರಿನಿವಲ್ ಮಾಡಿಲ್ಲ. ಇದನ್ನೆಲ್ಲ ಕೇಳಿದ್ದಕ್ಕೆ ಪ್ರಜಾಶಕ್ತಿ ಟೀಮ್ ಮೇಲೆಯೇ ಗರಂ ಆಗಿ BAMS ಮಾಡಿರೋರು ಅಲೋಪತಿ ಮೆಡಿಸಿನ್ ಕೊಡಬಾರ್ದು ಅಂತ ಯಾರು ಹೇಳಿದ್ದಾರೆ? ನೀವು ಸುಮ್ಮನೆ ನಮಗೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತೆಲ್ಲ ನಮ್ಮ ಮೇಲೆಯೇ ಕಿಡಿಕಾರೋದಕ್ಕೆ ಶುರು ಮಾಡ್ದ. ಅಲ್ಲದೆ ಈ ವೇಳೆ ಕ್ಲಿನಿಕ್ ಪಕ್ಕದ ಮೆಡಿಕಲ್ ಮಾಲೀಕ ಸುರೇಶ್ ಮೊಬೈಲ್ ಹಿಡಿದು ರೆಕಾರ್ಡ್ ಮಾಡೋದಕ್ಕೆ ಮುಂದಾಗಿ ನೀವು ನಮಗೆ ತೊಂದರೆ ಕೊಡಬೇಡಿ, ಈಗ ಬರೀ 25 ಜನ ರೋಗಿಗಳು ಬಂದಿದ್ದಾರೆ ಅಷ್ಟೇ, ನೀವಿದ್ದಕ್ಕೆ 5 ಜನ ಬಂದು ವಾಪಸ್ ಹೋದ್ರು, ರೋಗಿಗಳು ಬರಲಿಲ್ಲ ಅಂದ್ರೆ ನಾವು ಬಾಡಿಗೆ ಹೇಗೆ ಕಟ್ಟಬೇಕು ಅಂತ ನಮಗೆ ಆವಾಜ್ ಹಾಕೋದಕ್ಕೆ ಶುರು ಮಾಡ್ದ. ಅದಲ್ಲದೆ ಅಲ್ಲಿದ್ದ ಕೆಲ ರೋಗಿಗಳನ್ನ ಪ್ರಜಾಶಕ್ತಿ ಟೀಮ್ ವಿರುದ್ಧವೇ ಎತ್ತಿ ಕಟ್ಟೋಕು ಪ್ರಯತ್ನಿಸಿದ. ಇವರಿಗೆ ಜನರ ಪ್ರಾಣಕ್ಕಿಂತಲೂ ಇವರಿಗೆ ಇವರ ಬಿಸ್ನೆಸ್ಸೇ ಮುಖ್ಯ ಆಗಿದೆ. ಈ ನಕಲಿ ಕ್ಲಿನಿಕ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅಮಾಯಕ ಜೀವ ಬಲಿಯಾದ್ರೂ ಪರವಾಗಿಲ್ಲ, ಇವರಿಗೆ ಇವರ ಬಿಸ್ನೆಸ್ ಮುಖ್ಯ ಅಂತ ಕಾಣಿಸುತ್ತೆ. ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು KG ಟೆಂಪಲ್ ಬಳಿ ಇರುವಂತಹ SRS ಕ್ಲಿನಿಕ್. ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವೈದ್ಯಾಧಿಕಾರಿ ಹೆಸರು ರಿಷಿಕುಮಾರ್ ಅಂತ. ಅವರು ಓದಿರೋದು BAMS, ಅದರಲ್ಲಿ DPTನೂ ಮಾಡಿದ್ದಾರೆ. ಅವರು ಟ್ರೀಟ್ ಮಾಡ್ತಾ ಇರೋದೆಲ್ಲವೂ ಕೂಡ ಅಲೋಪತಿಕ್ಕೂ ಮಾಡ್ತಾ ಇದ್ದಾರೆ, ಇಲ್ಲಿ ಮಿಕ್ಸೋಪತಿನೂ ಕೂಡ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ. ಮಿಕ್ಸೋಪತಿ ಅಂದ್ರೆ ಮೀನ್ಸ್ ನೋಡಿ, ಇದೆಲ್ಲವೂ ಕೂಡ ಅವರು ಯೂಸ್ ಮಾಡ್ತಾ ಇರುವಂತಹ ಮೆಡಿಸಿನ್ಗಳು. ಇದೆಲ್ಲವೂ ಕೂಡ BAMS ಮಾಡಿರುವಂತಹ ರಿಷಿಕುಮಾರ್ ಅವರೇ ಸ್ವತಃ ಬಳಸಿ ಇಲ್ಲಿ ಹಾಕಿರುವಂತದ್ದು. ಸರ್ ನೀವೇ ಮಾಡಿರೋದಲ್ಲ ಸರ್? ಓಕೆ. ಇದನ್ನು ಕೂಡ ಇದೆಲ್ಲವೂ ಕೂಡ ಸಿರಂಜ್ಗಳು, ಫ್ಲೂಯಿಡ್ಗಳ ಬಾಟಲ್ಗಳು, ಇದೆಲ್ಲವೂ ಕೂಡ ಅವರೇ ಬಳಸಿರುವಂಥದ್ದು. ಕಾಣಿಸಿಲ್ಲ ಅಂದ್ರೆ ಬೇಕಾದ್ರೆ ಲೈಟ್ ಹಾಕು ಕೂಡ ತೋರ್ಸೋಣ.
ನೋಡಿ ಇದೆಲ್ಲವೂ ಕೂಡ ಅವರೇ ಬಳಸಿರುವಂಥ ಇಂಜೆಕ್ಷನ್ಗಳು, ಫ್ಲೂಯಿಡ್ಸ್ಗಳು. ಇದು ನೀವು ಅವಾಗಲೇ ನೋಡಿದಾಗೆ ಇದೆಲ್ಲವೂ ಕೂಡ ಅವರು ಬಳಸಿರುವಂಥ ಅಲೋಪಥಿಕ್ ಮೆಡಿಸಿನ್ಸ್ಗಳು. ಇದೇನು ಕವರ್ಗಳು ಬಳಸಿದ್ದಾರೆ. ಇದು ಅವ್ರು ಹೇಳ್ತಾ ಇದ್ದಾರೆ BAMS ಮಾಡಿರೋರು ಅಲೋಪಥಿಕ್ ಮೆಡಿಸಿನ್ಸ್ ಕೂಡ ಕೊಡ್ಬೋದು ಸರ್, ಬಟ್ DHOನೇ ಕನ್ಫರ್ಮ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೊಡೋ ಹಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಾನು BAMS ಮಾಡಿದ್ದೀನಿ, DPT ಮಾಡಿದ್ದೀನಿ, ನಾನು ಮೆಡಿಸಿನ್ಸ್ ಕೊಡ್ತಾ ಇದ್ದೀನಿ, ಇಲ್ಲಿ ಆಯುರ್ವೇದದ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಸ್ ಮೆಕ್ಸೋಪತಿ ಮಾಡ್ತಾ ಇದ್ದಾರೆ. ಅವ್ರದ್ದು ಸರ್ಟಿಫಿಕೇಟ್ಸ್ ಇಲ್ಲಿದೆ. ಇದು ರಿಷಿಕುಮಾರ್ ಶರ್ಮಾ ಅವರ ಸರ್ಟಿಫಿಕೇಟ್. ಅವರು ರಿಷಿಕುಮಾರ್ ತಿವಾರಿ ಅವರ ಸರ್ಟಿಫಿಕೇಟ್. ಅವರು ಮೇಲ್ಗಡೆ ಡಿಪ್ಲೊಮಾ ಮಾಡಿರೋದು ಫಿಸಿಯೋಥೆರಪಿಯಲ್ಲಿ. ನಿಮಗೆ ಇದು BAMS ಸರ್ಟಿಫಿಕೇಟ್ ಕೂಡ ತೋರಿಸ್ತಾ ಇದೀವಿ. #35980 ಅವರ ರಿಜಿಸ್ಟ್ರೇಷನ್ ನಂಬರ್. ಅವರು ಮಾಡಿರುವಂಥದ್ದು BAMS ಮತ್ತೆ KPME ಸರ್ಟಿಫಿಕೇಟ್ SRS ಕ್ಲಿನಿಕ್ಕಿಗೆ 1 ವರ್ಷಗಳ ಹಿಂದೆ, ನೀನು 1 ತಿಂಗಳು 2 ತಿಂಗಳಾದ್ರೆ 1 ವರ್ಷ ಆಗ್ತಾ ಹೋಗುತ್ತೆ. ಮತ್ತೆ ಇದು ತೋರಿಸಿದ ಇದು ಅಕ್ನಾಲೆಜ್ಮೆಂಟ್ ನಾವು ಯಾವಾಗ ಅಪ್ಲೈ ಮಾಡಿದ್ದು 1 ವರ್ಷಗಳ ಹಿಂದೆನೆ ಮುಗಿದೋಗಿದೆ. ಅಣ್ಣ ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ, ನೀವು ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ಅಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಹೇಳೋ ತೋರಿಸಲ್ಲ ಅಂತಾನು ಹೇಳ್ತಾ ಇದ್ದೀರಾ. ನೀವೇ ಪದೇ ಪದೇ ಮಧ್ಯದಲ್ಲಿ ಮಾತಾಡಿಸಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನಿ, ಹೇಳ್ಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ತೀನಿ. ಬೇಡ ಬಿಡಿ, ಹೇಳಿ. ಇದು ಅಪ್ಲೈ ಮಾಡಿದೆ ಅದು ತೋರಿಸಿ. ಎಸ್, ಇವರು ಅಪ್ಲೈ ಮಾಡಿರೋ ಅಕ್ನಾಲೆಜ್ಮೆಂಟ್ ಅಂತ ಇದು ತಿರ್ಗಾ ರೀಅಪ್ಲೈ ಮತ್ತೆ 16ನೇ ತಾರೀಕು 3ನೇ ತಿಂಗಳು 2025ರಲ್ಲಿ ಅಪ್ಲೈ ಮಾಡಿದೀವಿ. ಎಕ್ಸ್ಪೈರ್ ಆಗಿರೋದನ್ನ ಕಾರಣ ಏನಕ್ಕೆ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು KPME ಇತ್ತು, ಇವಾಗ ರೀಅಪ್ಲೈ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ, ಇನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಟ್ಸ್ ನೋ ಪ್ರಾಬ್ಲಮ್. ಬಟ್ ಇವರು ಮಾಡ್ತಾ ಇರೋದು BAMS ಮಾಡಿ ಮತ್ತೆ ಡಿಪ್ಲೊಮಾ ಇನ್ ಫಿಸಿಯೋಥೆರಪಿ ಮಾಡಿ ಇವರು ಫ್ಯಾಮಿಲಿ ಫಿಸಿಷಿಯನ್ ಆಗಿ ಇಲ್ಲಿ ಮಿಕ್ಸೋಪತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸರ್, ಮಿಕ್ಸೋಪತಿ ಪ್ರಾಕ್ಟೀಸ್ ಮಾಡೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಸರ್? ಸರ್, ಮಿಕ್ಸೋಪತಿ ಅಂದ್ರೆ ನಾವು ವಿದಿನ್ ಲಿಮಿಟ್ ಮಾಡ್ತಾ ಇದೀವಿ ಸರ್. ನಮಗೆ ಏನು ಎಮರ್ಜೆನ್ಸಿಗೆ ಏನು ಪೇಷಂಟ್ಗೆ ನೆಸೆಸಿಟಿ ಇರುತ್ತೆ ಅದು ನಾವು ಮಾಡ್ತೀವಿ ಅಷ್ಟೇ. ಅಲೋಪತಿ ಮೆಡಿಸಿನ್ಸ್ ಯೂಸ್ ಮಾಡೋದಕ್ಕೆ ನಿಮಗೆ ರೈಟ್ಸ್ ಇದೆಯಾ ಸರ್? ಎಲೋಪ್ಯಾಥಿಕ್ ಮೆಡಿಸಿನ್ ಎಮರ್ಜೆನ್ಸಿಯಲ್ಲೇ ಮಾಡೋಕ್ಕೆ ರೈಟ್ಸ್ ಇದೆ. ಮತ್ತೆ ನಾವು ಡಿಪ್ಲೊಮಾ ಮಾಡಿದ್ದೀನಿ, ಆ ಪ್ರಕಾರ ನಾವು ಮಾಡ್ತೀವಿ. ಡಿಪ್ಲೊಮಾ ಇನ್ ಫಿಸಿಯೋಥೆರಪಿಯಲ್ಲಿ ಆಲ್ ಕೈಂಡ್ ಆಫ್ ಪೇನ್ ಕಿಲ್ಲರ್ಸ್ ಇನ್ಕ್ಲೂಡ್ ಆಗುತ್ತೆ ಸರ್. ಯಾವುದು ಪೇನ್ ಕಿಲ್ಲರ್ ಬಿಟ್ಟು ಇರಲ್ಲ ಅದ್ರಲ್ಲಿ. ಪ್ರತಿಯೊಂದು ಪೇನ್ ಕಿಲ್ಲರ್ ಪೇನಿಗೆ ಬರೋದು ಸರ್. ಪೇಷಂಟ್ ಎಷ್ಟು ಜನ ಪೇನ್ಗೆ ಬರ್ತಾರ, ಮತ್ತೆ ಫೀವರ್ಸ್ಗೆ ಬರ್ತಾರ. ಫೀವರ್ಗೆ ನಾವು ಮತ್ತೆ ಕೆಮ್ಮು ಕೋಲ್ಡ್ಗೆ ಬರ್ತಾರೆ. ಕೆಮ್ಮು ಕೋಲ್ಡ್ಗೆ ನಾವು ಆಯುರ್ವೇದಿಕ್ ಎಲ್ಲ ಹಾಕ್ತಿವಿ. ಈಗ ಮಿಕ್ಸೋಪತಿ ಮಾಡ್ತಾ ಇದ್ರಿ, ತಾವು ಹೇಳಿದ್ರೆ ಅವಾಗಲೇ. ಹೌದು ಸರ್. DHO ಕನ್ಫರ್ಮ್ ಮಾಡಿದರೆ ಮಿಕ್ಸೋಪತಿ ಮಾಡೋ ಆಗಿಲ್ಲ ಸರ್. ನಾವು ಡಿಪ್ಲೊಮಾ ಮಾಡೋದಕ್ಕಿಂತ ನಾವು ಮಾಡ್ತಾ ಇರೋದು. ಕರ್ನಾಟಕದಲ್ಲಿ ಪರ್ಮಿಷನ್ ಇಲ್ಲ, ತಮಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿದೆ, ನಮ್ಗೆ ಕನ್ಫರ್ಮ್ ಮಾಡಿದರೆ ತುಮಕೂರು ಸರ್. ಇನ್ನೊಂದು ತುಮಕೂರಿನಲ್ಲಿ ಪರ್ಮಿಷನ್ ಇಲ್ಲ. ನೀವು ಆಚೆ ಗ್ರೀನ್ ಬೋರ್ಡ್ ಹಾಕಿದ್ರಿ, ಇಟ್ಸ್ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ, ಬಟ್ ಒಳಗಡೆ ಬಂದ್ರೆ ಇಲ್ಲಿ ಸರ್ ಪೇಷಂಟ್ಗೆ ಎಲ್ಲ ಗೊತ್ತಿದೆ. ಪೇಷಂಟ್ಸ್ಗೆಲ್ಲ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವ ಡಾಕ್ಟರ್ ಅಂತ ನೀವು ಬಂದವರಿಗೆಲ್ಲ ಆ ಪೇಷಂಟ್ಗೆ ನಾವು ಕೇಳ್ತೀನಿ ಸರ್, ನಿಮ್ಗೆ ಯಾವ ಟ್ರೀಟ್ಮೆಂಟ್ ಬೇಕು ಸರ್? ನಿಮ್ಗೆ ಇನ್ನು ಲಾಂಗ್ ಟೈಮ್ಗೆ ಟ್ರೀಟ್ಮೆಂಟ್, ಕೋಲ್ಡ್ ಕಫ್ ಇದ್ರೆ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹಾಕ್ತೀವಿ. ಇಲ್ಲ ಅಂದ್ರೆ ಎಮರ್ಜೆನ್ಸಿಗೆ ಇವಾಗಲೇ ಕಮ್ಮಿ ಆಗ್ಬೇಕು ಅಂದ್ರೆ ಸ್ವಲ್ಪ ಅಲೋಪತಿಕ್ ಬರ್ಕೊಡ್ತೀವಿ. ಎಮರ್ಜೆನ್ಸಿ ಅಂದ್ರೆ ಅದು ಎಮರ್ಜೆನ್ಸಿ ಅಂದ್ರೆ ಯಾವುದೇ ಪೇಷಂಟ್. ಇವ್ರ ಪ್ರಕಾರ ಎಮರ್ಜೆನ್ಸಿ ಅಂದ್ರೆ ಹೆಂಗೆ? ಇವ್ರು ಹೇಳಿದೀಗ ಲಾಂಗ್ ಪ್ರೊಸೀಜರ್ ಅಲ್ಲಿ ಅದು ವಾಸಿ ಆಗಬೇಕು ಅಂದ್ರೆ ಆಯುರ್ವೇದಕ್ಕೆ ಹಾಕ್ತಿವಿ, ಈಗ ಬೇಗ ಆಗ್ಬೇಕು ಅಂತಂದ್ರೆ ನಾವು ಅಲೋಪತಿ ಹಾಕ್ತಿವಿ ಅಂತ ಅವರೇ ಹೇಳ್ತಾ ಇರೋದು. ನಾನು ಹೇಳಿದ್ದಲ್ಲ, ಇದು ಕನ್ಫರ್ಮ್ ನಾವೇ ಹೇಳ್ತೀವಿ. ನಿಮ್ಗೆ ಇಮರ್ಜೆನ್ಸಿಗೆ ಬೇಕು ಅಂದ್ರೆ ನಾವು ಏನೋ ಎಲೋಪ್ಯಾಥಿಕ್ ಮೆಡಿಸಿನ್ ಬರೀತೀನಿ ಅಂತ ಅವ್ರು ಕೇಳ್ತೀವಿ. ಫಸ್ಟ್ ಅವ್ರು ಎಮರ್ಜೆನ್ಸಿಗೆ ನಾವು ಕೇಳ್ತೀನಿ ಸರ್. ಎಮರ್ಜೆನ್ಸಿಗೆ ನಿಮ್ಗೆ ಇವತ್ತೇ ಬೇಕು ಅಂದ್ರೆ ನೀವೇ ಫಸ್ಟ್ ಬಂದಿದ್ದೀರಾ? ಯಾರಾದ್ರೂ ಜ್ವರ ಬಂದು ನಂಗೆ ಓಕೆ ಸರ್, ಈಗ ನೀವು ಕೇಳ್ತೀರಾ ಅವಾಗ ಲಾಂಗ್ ಪ್ರೊಸೀಜರ್ ಅಲ್ಲಿ ಆಗ್ಬೇಕಾ, ನಿಮಗೆ ಬೇಗ ವಾಸಿ ಆಗ್ಬೇಕಾ ಜ್ವರ ಅಂತ ಕೇಳ್ತಾರೆ. ಯಾರಾದ್ರೂ ಕೂಡ ಬಂದವರು ಜ್ವರ 20 ದಿನ ನಂಗೆ ಇರ್ಲಿ ಅಂತ ಹೇಳ್ತಾರ. ಸರ್, ಬೇಗ ಬಿಡ್ಬೇಕು ಜ್ವರ ಅಂತಾನೆ ಹೇಳೋದು. ಇವಾಗ ಅವ್ರು ಯೂಸ್ ಮಾಡೋದು ಏನೀಗ, ಅವಾಗ ಅವ್ರು ಏನ್ ಹೇಳೋದು ಅಲೋಪತಿಕ್ ಮೆಡಿಸಿನ್ ಕೊಡೋದು. ಅಲ್ಲ, ನೀವೇ ಹೇಳಿದ್ದು ಪೇಷಂಟ್ಗೆ ಕೇಳ್ತೀರಿ, ಕೇಳ್ತೀನಿ. ಲಾಂಗ್ ಪ್ರೊಸೀಜರ್ ಇರುತ್ತೆ, ಬೇಗ ವಾಸಿ ಆಗ್ಬೇಕಾ ಜ್ವರ ಬಂದ್ರೆ 20 ದಿನ ಇರ್ಬೇಕು, ನಮ್ಗೆ 30 ದಿನ ಇರ್ಬೇಕು ಅಂತ ಇಷ್ಟಪಡ್ತಾರ. ಅವ್ರದ್ದು ಚಾಯ್ಸ್. ಇನ್ನು ಇಷ್ಟೆಲ್ಲ ಆದ್ಮೇಲೆ ನಮ್ಮ ತಂಡ ಜನರ ಆರೋಗ್ಯಕ್ಕಿಂತ ನಿಮಗೆ ಹಣವೇ ಮುಖ್ಯವಾಯಿತು, ಆಯುರ್ವೇದ ಓದ್ಕೊಂಡು
MBBS ರೀತಿ ಟ್ರೀಟ್ ಮಾಡಿ ತಪ್ಪು ಮಾಡ್ತಾ ಇರುವುದಲ್ಲದೆ ರೋಗಿಗಳು ಕಡಿಮೆ ಆಗ್ತಿದ್ದಾರೆ ಅಂತಿರಲ್ಲ ಅಂತ ಮೆಡಿಕಲ್ ಮಾಲೀಕ ಸುರೇಶ್ನಿಗೆ ನಮ್ಮ ಟೀಮ್ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ನಾನೇನು ಮಾಡ್ಲಿಲ್ಲ, ತಪ್ಪಾಯ್ತು, ಡಾಕ್ಟರ್ ಹತ್ರ ಮಾತಾಡಿ ಅಂತ ಗಪ್ ಚುಪ್ ಅಂತ ತೆಪ್ಪಗಾಗ್ಬಿಟ್ಟ. ನಾನು ನಿಮ್ಮನ್ನು ಮಾತಾಡಿಸ್ತೀನಿ ಸರ್. ಡಾಕ್ಟರ್ ಹತ್ರನೇ ಮಾತಾಡ್ತಾ ಇದೀನಿ, ನಾನು ಡಾಕ್ಟರ್ ಹತ್ರನೇ ಮಾತಾಡ್ತಾ ಇದೀನಿ. ರೆಪ್ಯುಟೇಷನ್ ಹೋಗುತ್ತೆ ಅಂತಂದ್ರೆ ಅವ್ರು BAMS ಮಾಡ್ಕೊಂಡು ಅಲೋಪತಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತಂದ್ರೆ ನೀವು ರೆಪ್ಯುಟೇಷನ್ ಹೋಗುತ್ತೆ ಅಂತ ನೀವು ಹೇಳಿದ್ರೆ ಹೆಂಗೆ? ಉಲ್ಟಾ ಹೇಳ್ತಾ ಇದ್ರಿ ಅಂದ್ರೆ ಅವ್ರು ಹೇಳಿರೋದು ಹೇಳ್ತಾ ಇರೋದು. ಯಾರಾದ್ರೂ ಜ್ವರ ಬಂದಿರೋರು, ಯಾರಾದ್ರೂ ಫೀವರ್ ಅಂತಾನೆ ಮೆನ್ಷನ್ ಮಾಡಿದಾರೆ, ನಾನು ತೋರಿಸ್ತೀನಿ. ಫೀವರ್ ಅವ್ರು ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ಹತ್ರನೂ ರೆಕಾರ್ಡ್ ಇದೆ. ಅವ್ರು ಹೇಳಿದ್ದು ಕೆಮ್ಮು ಮತ್ತೆ ನೆಗಡಿ ಲಾಂಗ್ ಟೈಮ್ ಇಂದ ಇದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ, ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಕರೆಕ್ಟ್ ತಾನೆ? ಕರೆಕ್ಟ್. ತಪ್ಪ ನೀನ್ ಹೇಳ್ತಿದ್ಯಾ? ಇಲ್ಲ, ಕೆಮ್ಮು ನೆಗಡಿ ಅಂತ ಅವ್ರು ಹೇಳಿದ್ರೆ ನಿಮ್ ಫೀವರ್ ಅಂತ ಹೇಳ್ತೀಯ. ಫೀವರ್ ಯಾರಾದ್ರೂ ಫೀವರ್ ಅಂತ ಪೇಷಂಟ್ ಆಗಿ ಪೇಷಂಟ್ ಅಲ್ಲ ರೀ, ಮೆಡಿಕಲ್ ಓನರ್. ನೀವು ಪೇಷಂಟ್ ಯಾಕೆ ಆಗ್ತೀರಾ? ನೀವು ಇವ್ರು ಪೇಷಂಟ್ ಅಲ್ಲ, ಇವ್ರು ಮೆಡಿಕಲ್ ಓನರ್. ಇವರು ನಮ್ಮ ಪೇಷಂಟ್ ಅಂತ ಹೇಳ್ಕೊಂತ ಇದ್ದಾರೆ. ಅಲ್ಲ ಇಲ್ಲ, ಇವರು ಮೆಡಿಕಲ್ ಓನರ್. ನಾವು ಅವ್ರು ಹೇಳ್ತಾ ಇರೋದು ನಾನು ಪೇಷಂಟ್ ಅಂತ. ಎಷ್ಟು ನಾಟಕ ಮಾಡ್ತಾ ಇದಾರೆ ನೋಡಿ ಅವರು. ಬಂದು ವಾದ ಮಾಡ್ತಾ ಇದಾರೆ, ನಾನು ಪೇಷಂಟ್, ನಾನು ಟ್ರೀಟ್ಮೆಂಟ್ ತಗೋಬೇಕು. ಯಾರು ಇದು ಮಾಡ್ತಾ ಇರೋದು? ಅವರೇ ಹೇಳ್ತಾ ಇದಾರೆ, ಡಾಕ್ಟರ್ ಹೇಳ್ತಾ ಇದಾರೆ. ನೀವು ವಾದನೆ ಮಾಡ್ತಾ ಇರೋದು. ಸುಳ್ಳು ಯಾಕೆ ಹೇಳ್ತೀರಿ? ಮತ್ತೆ ನಾನು ಮೆಡಿಕಲ್, ನಾನು ಬಂದಿರೋದು ಟ್ರೀಟ್ಮೆಂಟ್ಗೆ, ನಾನು ಪೇಷಂಟ್ ಅಂತ. ಕೂತ್ಕೊಳ್ಳಿ ಇವ್ರು ಮೆಡಿಕಲ್ ಸರ್, ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಈಗ ನಿಂತ್ಕೊಂಡು ಕೇಳಿ ಸರ್. ಸುರೇಶ್ ಅವರೇ, ಅಲ್ಲ ನನ್ನ ಕ್ವಶನ್ ಕರೆಕ್ಟ್ ಆಗಿ. ಆಕ್ಚುಲಿ ನೀವು ಕ್ವಶನ್ ಉಲ್ಟಾ ಮಾಡಬೇಡಿ. ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ನಿಮ್ಮ ಆಯ್ತು ಅಂದ್ರೆ ಈಗ ನಿಮ್ಮ ಕ್ಲಿನಿಕ್ ನೋಡಿ ಸರ್, 10 ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಅವ್ರ ರೆಪ್ಯುಟೇಷನ್ ಹಾಳು ಮಾಡಬೇಡಿ. ನಾವು ಹೇಳೋದು ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ ನಾನು ಯಾರು ಅಲ್ಲ. BAMS ಮಾಡಿ ಅಲೋಪತಿಕ್ ಮಾಡ್ತಾ ಇರೋರು ಅವರು. ನಾನೇ ರೆಪ್ಯುಟೇಷನ್ ಮಾಡ್ಲಿ? ಯಾವುದು ಸರ್ ರೆಪ್ಯುಟೇಷನ್? ನಾನೇ ಈಗ ಒಂದ್ ಸೆಕೆಂಡ್, ಈಗ ಒಂದು 15 ಡೇಸ್ ಒಂದ್ ಸೆಕೆಂಡ್ ಫೀವರ್ ಅಂತ ಮೆನ್ಷನ್ ಹಾಕಿದೆ. ಬೇಕಾದ್ರೆ 10 ಸತಿ ರಿಪೀಟ್ ಆಗಿ ಕೇಳಿಸ್ತೀನಿ ನಿಮಗೆ. ಅವ್ರ ಜೊತೆಗೆ ಮಾತಾಡ್ತೀನಿ, ಆಚೆ ಹೋಗಿ ಮಾತಾಡಿ ಸರ್. ನಮ್ಮ ಜೊತೆಗೆ ಅವ್ರಿಗೆ ನಾವು ಜಸ್ಟ್ ಕ್ಯಾಮೆರಾ ಕೊಟ್ಟಿದ್ದೀವಿ ಸರ್. ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾತಾಡ್ತಾರೆ, ಚೇರ್ ಕೊಟ್ಟಿದ್ದೀವಿ. ಅವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ನೀಟ್ಗೆ ಕುತ್ಕೊಂಡು ಅಲ್ಲ, ಅವರೇ ಮಾತಾಡ್ತಾ ಇರೋದಲ್ಲ. ಸುರೇಶ್ ನೀವು ಸುಮ್ಮನೆ ಏನು ಮಾತಾಡಂಗಿಲ್ಲ. ನಾವು ಮಾತಾಡ್ತಾ ಇರೋದು ಅವರು. ನಾವು ಮಾತಾಡ್ತೀವಿ. ಇನ್ನು KPMEಯಲ್ಲಿ ರಿಜಿಸ್ಟರ್ ಆಗದೆ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಅಲ್ಲದೆ BAMS ಮಾಡಿಕೊಂಡು ಅಲೋಪತಿ ಟ್ರೀಟ್ ಮಾಡ್ತಿದ್ದೀರಿ, ಇಲ್ಲಿಗೆ ಆರೋಗ್ಯಾಧಿಕಾರಿಗಳು ಬರೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ಅವರು ಕೊಟ್ಟ ಹೇಳಿಕೆ ನಮ್ಮ ತಂಡಕ್ಕೆ ನಿಜಕ್ಕೂ ಬೆಚ್ಚಿ ಬೀಳಿಸಿತ್ತು. ಡಾಕ್ಟರ್ ರಿಷಿಕುಮಾರ್ ತಿವಾರಿ ಅವರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಿಂಗಳಿಗೆ 2 ಬಾರಿ ನಮ್ಮ ಕ್ಲಿನಿಕ್ಗೆ ಬರ್ತಾರೆ. ಅವರು ನಮಗೆ ಈ ರೀತಿ ಟ್ರೀಟ್ಮೆಂಟ್ ಮಾಡಬೇಡಿ ಅಂತ ಏನು ಹೇಳಿಲ್ಲ ಅಂತಿದ್ದು ಆರೋಗ್ಯ ಇಲಾಖೆ ಮೇಲೆಯೇ ಸಾಕಷ್ಟು ಅನುಮಾನ ಮೂಡಿಸ್ತಿದೆ. ಕೂತ್ಕೊಂಡು ನಾವು ನೀಟ್ಗೆ ಮಾತಾಡೋಣ ಸರ್, ಇಂಟ್ರೊಗೇಷನ್ ಮಾಡೋಣ ಸರ್. ನಾವೇ ಬೇಡ ಸರ್, ಪಾಪ ನಿಮಗೆ ಪೇಷಂಟ್ ಸಹಜ ಕಾಯ್ತಿದ್ದಾರೆ. ನನಗೆ ನಿಮ್ ಕೆಲಸಕ್ಕೆ ತೊಂದರೆ ಮಾಡೋದು ನಂಗೂ ಇಷ್ಟ ಇಲ್ಲ. ಪಾಪ ಸುರೇಶ್ ಅವ್ರು ಆಗ್ಲೇ ಬೇಜಾರಾಗ್ತಾ ಇದ್ದಾರೆ. 25 ಪೇಷಂಟ್, 5 ಜನ ಪೇಷಂಟ್ ಬಂದು ನಿಮ್ಮಿಂದ ವಾಪಸ್ ಹೋದ್ರು ಅಂತ ಅವ್ರು ಬೇಜಾರಾಗ್ತಿದ್ದಾರೆ ಆಗ್ಲೇ. ಮೆಡಿಕಲ್ ಅವರು ಯಾರು ಇಲ್ಲ, ಅಲ್ಲ ಅವ್ರು ಹೇಳಿದ್ರು ಅವ್ರಿಗೆ ಬೇಜಾರು ಗೊತ್ತಿಲ್ಲ. ಬಟ್ ನಮ್ಗೆ ಸರ್ ಕನ್ಸಂಟ್ರೇಷನ್, ನಮಗೆ ನಿಮ್ಮ ಇದ್ರ ಮೇಲೆ, ನಮ್ಮ ಪಾಪ ನಿಮ್ಮ ಬಿಸ್ನೆಸ್ ಮೇಲೆ ನಾವು ಇದು ಮಾಡೋದು ನಂಗೂ ಇಷ್ಟ ಇಲ್ಲ. ಬಿಸ್ನೆಸ್ ಯಾವುದು ಇಲ್ಲ, ಅವ್ರದ್ದು ಇದಲ್ಲ, ಇದು ಬಿಸ್ನೆಸ್ ಇಲ್ಲ ಅಲ್ಲ ನಿಮ್ದಲ್ಲ. ಅವ್ರಿಗೆ ಪಾಪ ಬೇಜಾರಾಗುತ್ತೆ ಸರ್. 25 ಜನ ಅವ್ರಿಗೆ ಮಾತಾಡಕ್ಕೆ ನೀವು ಬಂದಿಲ್ಲ, ನಮ್ಗೆ ಮಾತಾಡಕ್ ಬಂದಿರೋದು ಸರ್ ನೀವು. ಬೇಡ ಸರ್, ನನಗೂ ಕುತ್ಕೊಂಡು ಇಲ್ಲಿ ಮಾತಾಡಿ ನಿಮಗೆ ಪಾಪ ಡಿಸ್ಟರ್ಬ್ ಮಾಡಿ ಅವ್ರಿಗೆ ಈಗ ಆಲ್ರೆಡಿ ಡಿಸ್ಟರ್ಬ್ ಆಗಿದೆ ಸರ್. ನಾವು ಇವಾಗ ಇದು ಮುಗಿಯೋವರೆಗೂ ಪೇಷಂಟ್ ನೋಡಕ್ ಆಗಲ್ಲ ಸರ್. ಅದಕ್ಕೇನೆ ಕನ್ಸಂಟ್ರೇಷನ್ ಹೌದು ಹಾಳಾಗೋದು ಬೇಡ. ಇದು KG ಟೆಂಪಲ್ ಅಲ್ಲಿ ಇರುವಂತ SRS ಕ್ಲಿನಿಕ್. ಇವರು ಮಾಡ್ತಾ ಇರೋದು BAMS ಓದಿ ಅಲೋಪತಿ ಟ್ರೀಟ್ಮೆಂಟ್ ಮತ್ತೆ ಮಿಕ್ಸೋಪತಿ ಟ್ರೀಟ್ಮೆಂಟ್. ಪಾಪ ಇಲ್ಲಿ ಇದನ್ನ ವಿಡಿಯೋ ಮಾಡಕ್ ಬಂದ್ರೆ ಸುರೇಶ್ ಅವರು ಹೇಳ್ತಾರೆ ಅವ್ರದ್ದು ರೆಪ್ಯುಟೇಷನ್ ಹಾಳು ಮಾಡಬೇಡಿ. 10 ವರ್ಷದಿಂದ ಇರುವಂತ ಡಾಕ್ಟರ್ ಸುರೇಶ್ ಅವರು ಯಾರು ಅಲ್ಲ, ಈ ಮೆಡಿಕಲ್ ನ ಓನರು. ಮೆಡಿಕಲ್ ಅಲ್ಲಿ ಇದು ಮಾಡ್ತಾ ಇರೋರು. 25 ಜನ ಬಂದ್ರೆ ಸರ್, ನೀವು ಬಂದ 5 ಜನ ವಾಪಸ್ ಹೋದ್ರು ನಮಗೆ ಇದಾಗುತ್ತೆ, ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರಾದ್ರೂ ಬಾಡಿಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈಗ BAMS ಮಾಡಿರುವಂತ ಡಾಕ್ಟರ್ಗಳು ಅಲೋಪತಿ ಮಾಡ್ಬೇಕು, ಮಿಕ್ಸೋಪತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೇಳಿದ್ಯಾ? ನೋಡಿ, ಇದೆಲ್ಲವೂ ಕೂಡ ಸಿರಂಜ್ಗಳ ಕವರು. ಇದೆಲ್ಲವೂ ಕೂಡ ಸಿರಂಜ್ಗಳ ಕವರು. ನೀವು ಮಾತಾಡಲ್ಲ ಅಂತ ಹೇಳಿದ್ರಿ ಸರ್, ನಾನಲ್ಲ, ನೀವೇ ಹೇಳಿದ್ರಿ. ನೋಡಿ, ಬೇಡ ಬೇಡ, ಇವರು ನೋಡಿ, ಈಗ ಇವ್ರು ಹೇಳಿದ್ರು ಪಾಪ ಸುರೇಶ್ ಅವರು ನಾವು ಬಾಡಿಗೆ ಕಟ್ಟಬೇಕು ಅಂತ. ಬಾಡಿಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ತರ BAMS ಮಾಡಿರೋರ ಹತ್ರ ಮಿಕ್ಸೋಪತಿ ಟ್ರೀಟ್ಮೆಂಟ್ ಮಾಡಿಸಿ ನೀವು ಬಾಡಿಗೆ ಕಟ್ಟಿಸಿ ಅಂತ ಹೇಳಿದ್ಯಾ? ಇದಕ್ಕೆ ಆರೋಗ್ಯ ಇಲಾಖೆ ಪರ್ಮಿಷನ್ ಕೊಟ್ಟಿದ್ಯಾ? THO ಏನ್ ಮಾಡ್ತಾ ಇದ್ದಾರೆ? 10 ವರ್ಷದಿಂದ ಇದ್ದಾರೆ ಸರ್, ರೆಪ್ಯುಟೇಷನ್ ಹಾಳು ಮಾಡಬೇಡಿ ಅಂತ ಹೇಳ್ತಾರೆ. ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ ನಾವ್ ಯಾರು? ಡಾಕ್ಟರ್ ವೃತ್ತಿ ಅವ್ರು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಇನ್ನು 10 ವರ್ಷ ಬಿಟ್ಟರು ಡಾಕ್ಟರೇ.
ಅವ್ರ ರೆಪ್ಯುಟೇಷನ್ ಯಾರು ಕೂಡ ಹಾಳು ಮಾಡೋದಕ್ಕಾಗೋದಿಲ್ಲ. ಒಂದ್ಸತಿ ಅವರು ಡಾಕ್ಟರ್ ಅಂತ ಕನ್ಸಿಡರ್ ಆದ್ಮೇಲೆ ಡಾಕ್ಟರ್ ಜನಗಳು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು ಡಾಕ್ಟರ್ ಅಂತ ಕರೀತಾರೆ, ಅವ್ರ ಮನೇಲಿ ಇದ್ರು ಡಾಕ್ಟರ್ ಅಂತ ಕರೀತಾರೆ. ರೆಪ್ಯುಟೇಷನ್ ಹಾಳು ಮಾಡೋದಕ್ಕೆ ನಾವೇ ಯಾರವಲ್ಲ. ಅವರ ವೃತ್ತಿ ಗೌರವ ಇದ್ದೇ ಇರುತ್ತೆ, ಬಟ್ ಅವ್ರು ಮಾಡ್ಬೇಕಾಗಿರೋ ವೃತ್ತಿಯನ್ನು ಅವ್ರು ಕರೆಕ್ಟಾಗಿ ಮಾಡಬೇಕಾಗಿದೆ ಅಷ್ಟೇ. ನಾವು ಅದನ್ನ ಹೇಳ್ತಾ ಇದೀವಿ. ಪಾಪ ಸುರೇಶ್ ಅವರು 10 ವರ್ಷದಿಂದ ಇದ್ದಾರೆ ಸರ್, ಅವರ ರೆಪ್ಯುಟೇಷನ್ ಹಾಳು ಮಾಡ್ಬಿಡಿ ಅಂತ ಹೇಳ್ತಾರೆ. ಬಟ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಗುಬ್ಬಿ ತಾಲೂಕಿನ THO ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ತಾಲೂಕ್ ಹೆಲ್ತ್ ಆಫೀಸರ್ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಹೆಸರು ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ವಿಸಿಟ್ ಮಾಡಿದ್ರೆ 1 ವರ್ಷದಿಂದ KPME ಇಲ್ಲದೆ ಇರೋದನ್ನ ರಿನ್ಯೂವಲ್ ಹಾಕಿ ನೋ ಸರ್, ನಾನು ಇದನ್ನು ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. 2 times 3 times THO ಸರ್ ವಿಸಿಟ್ ಮಾಡ್ತಾ ಇರ್ತಾರೆ. ಅವ್ರು ದೇ ಹ್ಯಾವ್ ಗಿವೆನ್ ಕ್ಲಿಯರ್ ಇನ್ಸ್ಟ್ರಕ್ಷನ್, ನೀವು ಪೂರ್ತಿ ಎಲೋಪ್ಯಾಥಿಕ್ ಮಾಡಕ್ ಹೋಗ್ಬೇಡ್ರಿ, ಎಲೋಪ್ಯಾಥಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡಕ್ ಹೋಗ್ಬೇಡ, ಜಸ್ಟ್ ನಿಂಪೈಥಿಯಲ್ಲೇ ನೀವು ಟ್ರೀಟ್ಮೆಂಟ್ ಮಾಡ್ಕೊಡಿ. THO ಸರ್ಗೆ ನೀವು ಏನು ಮಾತಾಡಕ್ ಹೋಗ್ಬೇಡ್ರಿ ಸರ್. ದೇ ಆರ್ ವೆರಿ ನೈಸ್ ಪರ್ಸನ್ ಆಕ್ಚುಲಿ. ಹೌದು ಹಾ ಸರ್, ಯಾವುದು ಕಿರಣ್ ಸರ್, ಇದು ಏನು ಹೆಸರು ಇದ್ರು ನನಗೆ ಸರ್ ಗೊತ್ತು, THO ಸರ್ ಅಂತ ಗೊತ್ತು ಅಷ್ಟೇ. ನೋಡಿ, ಇದು THO ಇಲ್ಲಿಗೆ ತಿಂಗಳಲ್ಲಿ 2 ಸಲನೂ ವಿಸಿಟ್ ಮಾಡ್ತಾರಂತೆ, ಬಟ್ ಅವ್ರಿಗೆ ಇದು ಕಣ್ಣಿಗೆ ಕಾಣಿಸಿಲ್ಲ. ಪಾಪ ಅವರು ಪಾಪ ಮುಗ್ಧ ಮನಸ್ಸಿನವರು ಅನ್ಸುತ್ತೆ. ಆಯುರ್ವೇದಿಕ್ ಆಗಿ ಇದ್ಕೊಂಡು BAMS ಆಗಿ ಇದ್ಕೊಂಡು ಇಲ್ಲಿ ಅಲೋಪತಿ ಟ್ರೀಟ್ ಮಾಡಿ ಮಿಕ್ಸೋಪತಿ ಮಾಡ್ತಿದ್ರು ಕೂಡ ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಇದು ಕಾಣಿಸಿಲ್ಲ, ಸೀಸ್ ಮಾಡ್ಬೇಕು ಅಂತ ಅನ್ಸಿಲ್ಲ. ಪಾಪ ತಿಂಗಳಲ್ಲಿ 2 ಸಲ ವಿಸಿಟ್ ಮಾಡ್ತಾರಂತೆ, ಆದ್ರೂ ಕೂಡ ನೋ ಆಕ್ಷನ್ಸ್. ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಇದು ನೈಜ ಸಾಕ್ಷಿ. ಅವರೇ ಒಪ್ಕೊಂಡಿದ್ದಾರೆ, ನೀವು ತಿಂಗಳಲ್ಲಿ 2 ಸರಿ ಬರ್ತೀರಾ ಅಂತ. ನೀವೇ ಬಂದು ಖುದ್ದಾಗಿ ವಿಸಿಟ್ ಮಾಡ್ತಾ ಹೋದ್ರು ಇಲ್ಲಿ ಈ ರೀತಿಯಾಗಿ ಇಲ್ಲಿ ಟ್ರೀಟ್ ಆಗ್ತಿರೋದನ್ನ, ಮಿಕ್ಸೋಪತಿ ಆಗ್ತಿರೋದನ್ನ ನಿಮ್ ಕೈಲಿ ತಪ್ಸಕ್ ಆಗ್ತಿಲ್ಲ ಅಂತಂದ್ರೆ ಇನ್ನೇನ್ ಕೆಲಸ ಮಾಡ್ತಾ ಇದ್ದೀರಿ ಅಧಿಕಾರಿಗಳು ನೀವು? ಓಕೆ, ಅವ್ರು KPME ರಿಜಿಸ್ಟರ್ ಆಗಿದ್ದಾರೆ, ಎಕ್ಸ್ಪೈರ್ ಆಗಿದೆ, ಅಪ್ಲೈ ಮಾಡಿದ್ದಾರೆ, ಓಕೆ, ನಾನು ಅದಕ್ಕೇನು ಮಾತಾಡೋದಿಲ್ಲ. ಪಾಪ ಅವ್ರಿಗೇನು ತೊಂದರೆಯಿಂದ ಆಗಿತ್ತು, ರಿನ್ಯೂವಲ್ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಬಟ್ ಅವ್ರು BAMS ಮಾಡಿ ಮಿಕ್ಸೋಪತಿ ಮಾಡ್ತಾ ಇದ್ದಾರೆ, ಅಲೋಪತಿ ಮಾಡ್ತಾ ಇದ್ದಾರೆ, ಅದನ್ನ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಂದ್ ನಿಮಿಷ ನಾನು ನಿಮ್ಮನ್ನ ಮಾತಾಡೋವರೆಗೂ ಏನು ಒಂದಿಲ್ಲ ಸರ್. 1 ನಿಮಿಷ ನನಗೂ ಮಾತಾಡಕ್ ಬಿಟ್ಬಿಡಿ. ಖಂಡಿತ ಸರ್, ಮಾತಾಡೋಣ ಸರ್. ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರೆ. ವಾರದಲ್ಲಿ 2 ಸಲ ಬಂದ್ರು ಇಲ್ಲಿ ಏನ್ ಮಾಡ್ತಿಲ್ಲ. ಪಾಪ THO ಅವ್ರಿಗೆ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಇವರು ಆರಾಮಾಗಿ 3 ಬೆಡ್ ಹಾಕೊಂಡು ಬಂದವ್ರಿಗೆಲ್ಲ ಇಂಜೆಕ್ಷನ್ ಕೊಡ್ಕೊಂಡು ಅವರೇ ಹೇಳಿದ್ದಾರೆ ಎಮರ್ಜೆನ್ಸಿ ಬೇಕು ಅಂದ್ರೆ ಇಂಜೆಕ್ಷನ್ ಕೊಡ್ತೀನಿ, ಬಂದವರೆಲ್ಲ ಎಮರ್ಜೆನ್ಸಿ ಅಂತಾನೆ ಹೇಳ್ತಾರೆ. ಯಾರಾದ್ರೂ 1 ವಾರ 2 ವಾರ ಕಾಯಿಲೆ ಇರ್ಲಿ ಅಂತ ಹೇಳ್ತಾರ. ನನಗೆ ಬೇಗ ಹುಷಾರಾಗಬೇಕು ಅಂದ್ರೆ ಅಲೋಪತಿ ಕೊಡ್ತಾರ. ಅವಾಗ ಅದೇ ಇವರು ಕೇಳಿದಾಗ ಯಾರಾದ್ರೂ 1 ವಾರ 2 ವಾರ ನಮಗೆ ಕಾಯಿಲೆ ಇರಬೇಕು ಅಂತ ಅನ್ಕೊಳ್ತಾರೆ. ಕೆಮ್ಮೆ ಆಗ್ಲಿ, ನೆಗಡಿನೇ ಆಗ್ಲಿ, ಯಾವ್ದಾರು ಆಗ್ಲಿ, ಇವರು ಬಂದವರಿಗೆಲ್ಲ ಕೇಳಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ನೀವು ಅಲೋಪತಿ ಬೇಕಾ ಅಂತ ಕೇಳೋದಕ್ಕೂ ಏನಿದೆ ಸರ್? ಎಲ್ಲಿದೆ? ನೀವು ಅಲೋಪತಿ ಟ್ರೀಟ್ಮೆಂಟ್ ಬೇಕಂತ ಹೆಂಗ್ ಕೇಳ್ತೀರಾ ನೀವು? ಅಲೋಪತಿ ಟ್ರೀಟ್ಮೆಂಟ್ ಒಂದ್ ನಿಮಿಷ ಸರ್, ನೀವೀಗ ಹೇಳಿದ್ರಲ್ವಾ ಕೇಳಿ ಕೊಡ್ತೀನಿ, ನಾನು ಕೇಳಿ ಕೊಡ್ತೀನಿ ಅಂತ. ನೀವು ಅಲೋಪತಿ ಟ್ರೀಟ್ಮೆಂಟ್ ಬೇಕಾ, ಅಲೋಪತಿ ಟ್ರೀಟ್ಮೆಂಟ್ ಬೇಕಾ ಅಂತ ಹೆಂಗ್ ಕೇಳ್ತಾರೆ ಇವರು? BAMS ಮಾಡಿದ್ದು ನೀವು ಎಲ್ಲಿ ತಗೊಂಡ್ರಿ ಟ್ಯಾಬ್ಲೆಟ್ ಅಂತ ಹೇಳಿದಕ್ಕೆ ನಾನು ಟ್ಯಾಬ್ಲೆಟ್ ಹೆಸರು ಹೇಳಿದಕ್ಕೆ ಹೇಳಿದ್ ನೀವು. ಇವ್ರು ಹೇಳ್ತಾರೆ ಬಂದವರಿಗೆ ನಾವು ಕೇಳ್ಕೊಡ್ತೀವಿ. ಮಿಕ್ಸೋಪತಿ ಮಾಡೋದಕ್ಕೆ ರೈಟ್ಸ್ ಯಾರು ಕೊಟ್ಟಿದ್ದಾರೆ? ಕರ್ನಾಟಕದಲ್ಲಿ BAMS ಮಾಡಿರೋರು ಟ್ರೀಟ್ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ. ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅಂತ ನಾನು ಸುಳ್ಳೆಲ್ಲ ಹೇಳೋದಿಲ್ಲ. ಎಸ್, ಇವ್ರು ಬರ್ಕೊಟ್ಟಿದ್ದು ಆಯುರ್ವೇದಿಕನೇ ಬರ್ಕೊಟ್ರು. ಪಾಪ ಅಲ್ಲಿ ಸುರೇಶ್ ಅವರು ಸರ್ ಇದಿಲ್ಲ ಅಂತ ಒಳಗಡೆ ಹೊಡ್ಬಂದ್ರು. ಕೊಡಿ, ತರಿಸಿ ಕೊಡಿ ಅಂತ. ನನ್ನ ಹತ್ರ ಅದು ಇದೆ, ವಿಡಿಯೋ ರೆಕಾರ್ಡ್ ಆಗಿದೆ, ತೋರಿಸಿದ್ರೆ ತೋರಿಸ್ತೀನಿ. ಅಲ್ಲ, ನನ್ನ ಹತ್ರ ಅದನ್ನು ಪೂರ್ತಿ ಇದೆ, ರೆಕಾರ್ಡ್ ಆಗಿದೆ. ಅವರು 1 ನಿಮಿಷ ಸರ್ ನೋಡಿ, ಅವರು ಅದೇ ಸುರೇಶ್ ಅವರು ಚೀಟಿ ತಂಡ ಕೊಟ್ಟಾಗ ಈ ಮೆಡಿಸಿನ್ ಇಲ್ಲ ಸರ್ ನಮ್ಮ ಹತ್ರ ಅಂತ ಹೇಳಿ ಬರ್ತಾರೆ. ಅಷ್ಟೊತ್ತಿಗೆ ಇವ್ರಿಗೆ ತರಿಸ್ಕೊಡ್ರಿ, ಕೊಡಿ ಅವ್ರಿಗೆ ಅಂತ. 1 ನಿಮಿಷ ಆಯುರ್ವೇದಿಕ್ ಡಾಕ್ಟರ್ ಆಗಿ ಇವ್ರು ಮೆಡಿಕಲ್ ಅಲ್ಲಿ ಆಯುರ್ವೇದ ಮೆಡಿಸಿನ್ಸೇ ಸಿಗಲ್ಲ. ಅಲ್ಲಲ್ಲ ಇವರು ಸಿಗದೇ ಇಲ್ಲ, ಎಲ್ಲ ಕಡೆ ವಿಚಾರಿಸೋಣ. ಬಟ್ ಆದ್ರೆ ಇವ್ರು ಮಾಡ್ತಾ ಇರುವಂತದ್ದು ತಪ್ಪನ್ನ ಪ್ರಶ್ನೆ ಮಾಡಿದ್ರೆ ನಾವು ಆ ತರ ಡಿಸ್ಟರ್ಬ್ ಮಾಡ್ತಾ ಇದೀರಾ, ನೀವು ಈ ತರ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ, ಅವರಿಗೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ, ರೆಪ್ಯುಟೇಷನ್ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇದೆಲ್ಲ ಸರಿಯಾಗಬೇಕು ಅಂತಂದ್ರೆ ಮೊದಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರಿಯಾಗಬೇಕು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಅದರಲ್ಲೂ ತಿಂಗಳಿಗೆ 2 ಸತಿ ಇದೇ ಕ್ಲಿನಿಕ್ ಬಂದು ಹೋಗ್ತೀರಾ ಅನ್ನೋದು ನಮಗೆ ತುಂಬಾ ಬೇಜಾರಾಗಿದ್ದು. ಏನ್ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ. THO ಅವರು ತಿಂಗಳಲ್ಲಿ 2 ಸಲ ಬಂದೋದ್ರು ಕೂಡ ಈ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ ಪಾಪ ರಿಷಿಕುಮಾರ್ ತಿವಾರಿ ಅವರು BAMS ಮಾಡ್ಕೊಂಡು ಅಲೋಪತಿಯಲ್ಲಿ ಮಿಕ್ಸೋಪತಿ ಮಾಡ್ತಾ ಇದಾರೆ. ನೀವು 2 ಸಲ ಬಂದ್ಬಿಟ್ಟು ಏನೋ ನೋಡ್ದಲ್ಲೇ ಹೋಗ್ತಾ ಇದ್ದೀರಾ. ಪಾಪ ಸುರೇಶ್ ಅವ್ರಿಗೆ ಇಲ್ಲಿ ನಾವು ಬಂದಿರೋದಕ್ಕೆ ಈಗ ಪಾಪ ಅವರಿಗೆ ಲಾಸ್ ಆಗ್ತಾ ಇದೆ, ಅವರು ಏನು ನೋಡ್ತಾ ಇಲ್ಲ. ಈ ರೀತಿಯಾಗಿ ಆಗ್ತಾ ಇದ್ರು ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದೀರಾ. ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿಯ BAMS ಮಾಡಿ ಮಿಕ್ಸೋಪತಿ ಮಾಡೋರನ್ನ ಕಡಿವಾಣ ಹಾಕಿ ಸರಿಯಾಗಿ ಟ್ರೀಟ್ ಮಾಡೋದಕ್ಕೆ ತಿಳುವಳಿಕೆ ಹೇಳ್ತಾರೆ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ತಿಂಗಳಿಗೆ 2 ಬಾರಿ ಈ ಕ್ಲಿನಿಕ್ಗೆ ಭೇಟಿ ನೀಡಿರುವ ಗುಬ್ಬಿ THO SRS ಕ್ಲಿನಿಕ್
ಕೆಪಿಎಂಇಯಲ್ಲಿ ರಿಜಿಸ್ಟರ್ ಆಗದೆ ಕಾರ್ಯನಿರ್ವಹಿಸ್ತಾ ಇರುವುದರ ಜೊತೆಗೆ ಇಲ್ಲಿನ ಡಾಕ್ಟರ್ ರಿಷಿಕುಮಾರ್ ತಿವಾರಿ BAMS ಮಾಡಿಕೊಂಡು ಅಲೋಪತಿ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಗೊತ್ತಿದ್ರೂ ಕೂಡ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಇನ್ನು ಇದೆಲ್ಲವೂ ಕೂಡ ಗುಬ್ಬಿಯ ತಾಲೂಕು ಆರೋಗ್ಯ ಅಧಿಕಾರಿಗಳ ಗಮನದಲ್ಲೇ ನಡೀತಾ ಇದೆ ಅನ್ನೋದು ಬೇಸರದ ಸಂಗತಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿಯ ತಾಲೂಕು ಆರೋಗ್ಯ ಅಧಿಕಾರಿಗೆ ಕರೆ ಮಾಡಿ ಕೇಳಿದ್ರೆ ನನಗೆ ಅವರು ಬರೆದಿರುವ ಚೀಟಿ ಮತ್ತು ಬಳಸಿರುವ ಔಷಧಿಯ ವಿಡಿಯೋ ಕಳಿಸಿ ಕ್ರಮ ಕೈಗೊಳ್ಳುತ್ತೇನೆ ಎಂದಿದ್ದಾರೆ. ಆದರೆ ಅದೆಷ್ಟು ಸತ್ಯವೋ, ಆ ತುಮಕೂರಿನಲ್ಲಿ ನಕಲಿ ಡಾಕ್ಟರ್, ನಕಲಿ ಕ್ಲಿನಿಕ್ಗಳು ನಾಯಿ ಕೊಡೆಗಳಂತೆ ಎದ್ದಿದ್ದು. ಓದಿರುವುದೇ ಒಂದು, ಕೊಡ್ತಾ ಇರೋ ಟ್ರೀಟ್ಮೆಂಟ್ ಇನ್ನೊಂದಾಗಿದ್ದು, ಇವೆಲ್ಲ ಆರೋಗ್ಯ ಇಲಾಖೆ ಗಮನಕ್ಕೆ ಬಂದಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋದು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಇಂತಹ ಫೇಕ್ ಡಾಕ್ಟರ್ಗಳಿಗೆ ಅಧಿಕಾರಿಗಳೇ ಸಾಥ್ ನೀಡ್ತಿದ್ದಾರಾ ಎಂಬ ಅನುಮಾನ ಮೂಡಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.